ಹಾಯ್ ಎಲ್ಲರಿಗೂ, ಇದು ವೆಡ್ನೆಸ್ಡೇ ಈವ್ನಿಂಗ್ ಬ್ಲಾಗ್. ಇವತ್ತು ಸಂಜೆ ಊಟಕ್ಕೆ ನಾನು ರೈಸಿಗೆ ಇಡ್ತಾ ಇದ್ದೀನಿ. ಇವಾಗ ಅನ್ನ ಮತ್ತು ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ. ಬಸಳೆ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ, ಊರಿಂದ ತೊಗೊಂಬಂದಿರುವಂಥದ್ದು. ಹಾಗೆ ಅದ್ರ ಜೊತೆ ಒಂದು ಫ್ರೈ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಊಟನ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು. ಒಂದೊಂದು ಸಾರಿ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಏನಾದರೂ ಸ್ಪೆಷಲ್ ತಿನ್ನೋಣ ಅಂತ ಅನಿಸುತ್ತೆ. ಹಾಗಾಗಿ ಒಂದೊಂದು ಸಾರಿ ರೊಟ್ಟಿ ಆ ಥರದ್ದೇನಾದರೂ ಮಾಡ್ಕೊತೀನಿ. ಇವತ್ತು ಸಿಂಪಲ್ಲಾಗಿ ರೈಸ್ ಮತ್ತು ಸಾಂಬಾರು ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ರೈಸಿಗೆ ಇಡ್ತಾಯಿದ್ದೀನಿ. ಇವಾಗ ದಿವಲ್ಸಿನಕಾಯಿ ಮೊನ್ನೆ ನಾನು ಊರಿಂದ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದರದ್ದು ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊನ್ನೆನೇ ಎಲ್ಲ ಹೆಚ್ಚಿ ಇಟ್ಟಿದ್ದೆ. ಇವಾಗ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಬೇಕು ಎಷ್ಟು ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು, ಇವಾಗ ನಾನು ಆಲ್ರೆಡಿ ಮಸಾಲೆನ ಮಾಡಿಟ್ಟಿದ್ದೆ. ಇದು ಫ್ರೈ ಮಸಾಲೆ. ನಾನು ಫ್ರೈ ಮಸಾಲೆನ ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ಇವಾಗ ರೆಡಿ ಮಾಡಿ ಇಟ್ಟಿರುವಂಥ ಫ್ರೈ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ದಿವಲ್ಸಿನಕಾಯಿ ಸ್ವಲ್ಪ ಆ್ಯಸಿಡಿಟಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಹಿಂಗನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಮಾಡುತ್ತೆ. ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದಿವಲ್ಸಿನಕಾಯಿ ತಿನ್ನೋದಕ್ಕೆ ತುಂಬ ರೇರ್ ಸಿಗೋದು, ಊರಲ್ಲಿ ಸಿಗುತ್ತೆ ಹೆಚ್ಚಾಗಿ. ಇಲ್ಲೆಲ್ಲೂ ನಾನು ಅಷ್ಟೊಂದು ಬೆಂಗಳೂರಲ್ಲಿ ನೋಡಿಲ್ಲ. ಸೊ ಹಾಗಾಗಿ ನಾನು ಊರಿಂದ ಬರ್ತಾನೆ ಎಲ್ಲನೂ ತೊಗೊಂಬಂದಿರ್ತೀನಿ. ಇವಾಗ ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈನ ಹಾಕೋತಾ ಇದ್ದೀನಿ. ಇದು 2 ಸೈಡೆ ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಹೋಗುತ್ತೆ. ಇದು ಕಾಯಿ ಇರಬೇಕಾದ್ರೆ ಒಂಥರ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹಣ್ಣಾದಮೇಲೆ ಇನ್ನೊಂಥರ ಸ್ವೀಟ್ನೆಸ್ ಜಾಸ್ತಿ ಕೊಡುತ್ತೆ. ಮೀಡಿಯಮ್ ಇರಬೇಕಾದ್ರೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ. ರೈಸ್ ಮತ್ತು ಏನಾದರೂ ಸಿಂಪಲ್ಲಾಗಿ ಸಾಂಬಾರು ಮಾಡಿದ್ರೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಸೈಡ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ದೆಲ್ಲ ಮುಗೀತು. ಇವಾಗ ಊಟ ಮಾಡೋದೊಂದೇ ಬಾಕಿ. ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ತಟ್ಟೆಗೆಲ್ಲ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ಊಟ ಮುಗಿಸ್ಕೊಂಡಿದ್ದು ಆಯಿತು. ಇವಾಗ ನಿನ್ನೆ ಮಾವಿನ ಹಣ್ಣಿನ ರಸ ತಿಂದಿದ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಹೀಟ್ ಆದಾಗಿತ್ತು. ಹಾಗೆ ನಾವು ನಮ್ಮ ಕಡೆ ತಂಪಿನ ಬೀಜ ಅಂತ ಹೇಳ್ತೀವಿ, ಸಬ್ಜಾ ಸೀಡ್ಸನ್ನು ನೆನೆ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಂಪು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ನನ್ನ ದಿನ.